ಕೌಟುಂಬಿಕ ಕಲಹಕ್ಕೆ ತಂದೆನೇ ತನ್ನ ಮಗಳನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಮಗಳು ಕೆಲಸ ಮಾಡ್ತಾ ಇದ್ದಂತಹ ಕಾಲೇಜಿನಲ್ಲಿಯೇ ಹೋಗಿ ಚಾಕುವನ್ನ ಇರಿದಿದ್ದಾನೆ ಈ ಪಾಪಿ ತಂದೆ. ಭೇಟಿಗೆ ಬಂದ ಮಗಳಿಗೆ ಹೊಟ್ಟೆ ಮತ್ತು ಎದೆ ಹಾಗೆ ಕುತ್ತಿಗೆಯ ಭಾಗಕ್ಕೆ ಚಾಕುವನ್ನ ಇರಿದಿದ್ದಾನೆ. ಕಾಲೇಜಿನ HOD ಚೇಂಬರ್ನಲ್ಲಿ ಲಕ್ಷ್ಮೀ ದುರ್ಗಾಗೆ ಚಾಕು ಇರಿತ ಆಗಿರುವಂಥದ್ದು. ರಾಜಾನುಕುಂಟೆ SVIT ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಲಕ್ಷ್ಮೀ ದುರ್ಗಾ ಕೆಲಸ ಮಾಡ್ತಾ ಇದ್ರು. ಜೂನ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ಸಂದರ್ಭದಲ್ಲಿ ಪ್ರಾಂಶುಪಾಲರ ಕೊಠಡಿಯಲ್ಲಿ ಕೃತ್ಯ ಎಸಗಲಾಗಿದೆ. ರಾಜಾನುಕುಂಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿಯ ಅರೆಸ್ಟ್ ಕೂಡ ಆಗಿದೆ. ಆದರೆ ನಿಜಕ್ಕೂ ಭಯಾನಕ ಘಟನೆ ಅಂತಲೇ ಹೇಳ್ಬೋದು. ಹೆತ್ತ ಮಗಳನ್ನೇ ಕೂಡ ತಂದೆನೇ ಹೆತ್ತ ಮಗಳನ್ನ ಕೊಲ್ಲೋದಕ್ಕೆ ಯತ್ನಿಸಿರುವಂತಹ ಘಟನೆ. ಲಕ್ಷ್ಮೀ ದುರ್ಗಾ ಹಾಗೆ ಅವರ ಅಪ್ಪ ನಾಗೇಂದ್ರನ ಫೋಟೋ ನೋಡ್ತಾ ಇದ್ದೀರಾ ನೀವು. ಅದೇನು ದ್ವೇಷವನ್ನ ಮಗಳ ಮೇಲೆ ಸಾಧಿಸ್ತಾ ಇದ್ನೋ ಗೊತ್ತಿಲ್ಲ ಆಯ್ತಾ. ಕೌಟುಂಬಿಕ ಕಲಹಕ್ಕೆ ಮಗಳಿಗೇನೆ ಚಾಕುವನ್ನ ಇರಿದಿದ್ದಾನೆ. ಮಗಳು ಕೆಲಸ ಮಾಡ್ತಾ ಇದ್ದಂತಹ ಕಾಲೇಜ್ಗೆ ಹೋಗಿ ಚಾಕುವನ್ನ ಇರಿದು ಬಂದಿರುವಂಥದ್ದು ಈತ. ರಾಜಾನುಕುಂಟೆ SVIT ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಂತಹ ಮಗಳು HODಯ ಕ್ಯಾಬಿನ್ಗೆ ಹೋಗಿ ಮಗಳನ್ನು ನೋಡಬೇಕು ಅಂತೇಳಿ ನಾಗೇಂದ್ರ ಹೇಳಿದ್ದಾನೆ. ಭೇಟಿ ಮಾಡೋದಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಮಗಳು ಬಂದಿದ್ದಾಳೆ. ಮಗಳು ಬರ್ತಾ ಇದ್ದಂತೆ ಆಕೆ ಹೊಟ್ಟೆ ಮತ್ತು ಎದೆ ಹಾಗೆ ಕುತ್ತಿಗೆಯ ಭಾಗಕ್ಕೆ ಚಾಕುವನ್ನು ಇರಿದು ನಾಗೇಂದ್ರ ಎಸ್ಕೇಪ್ ಆಗಿದ್ದ. ಜೂನ್ 25ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ ಈ ಆರೋಪಿ ತಂದೆ ನಾಗೇಂದ್ರ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಗಂಡು ಬೇರೆ ಹುಡುಕ್ತಾ ಇದ್ದಂತೆ. ಆದರೆ ಅದೇ ಮಗಳಿಗೆ ಚಾಕು ಇರಿದಿದ್ದಾನೆ. ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಗಂಡು ಹುಡುಕ್ತಾ ಇದ್ದ. ಹುಡುಗಿಯನ್ನು ನೋಡೋದಕ್ಕೆ ಬಂದ ಒಂದು ಗಂಡಿನ ಕಡೆಯವರು ಹುಡುಗಿಯನ್ನು ಒಪ್ಪಿದ್ರು ಕೂಡ. ಈ ವೇಳೆ ನನ್ನ ಮಗಳನ್ನು ನಾನು ಕಷ್ಟಪಟ್ಟು ಓದಿಸಿ ಕೆಲಸ ಕೊಡಿಸಿದ್ದೇನೆ, ನನ್ನ ಮಗಳನ್ನು ಮದುವೆಯಾಗೋದಕ್ಕೆ ನೀವು 40 ಲಕ್ಷ ಹಣ ಕೊಡಬೇಕು ಅಂತೇಳಿ ಕೇಳಿದ್ರಂತೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಅಪ್ಪನೇ ಮಗಳನ್ನು ಕೊಂದಿದ್ದಾನೆ, ಅದೇನೋ ಹಣದ ವಿಚಾರ ಅಂತೇಳಿ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಶಿವಕುಮಾರ್? ನವೀನ್, ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಗಾಯಾಳು ಲಕ್ಷ್ಮೀ ದುರ್ಗಾ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ರಾಜನಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತ SVIT ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಅಲ್ಲಿ SVIT ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತ ಲಕ್ಷ್ಮೀ ದುರ್ಗಾ ಅವರು ಏನಿದ್ದಾರೆ, ಅವರ ತಂದೆ ನಾಗೇಂದ್ರ ಮಗಳನ್ನ ಮೀಟ್ ಆಗ್ಬೇಕು ಅಂತ ಹೇಳಿ ಕಾಲೇಜಿಗೆ ಬಂದು ಕಾಲೇಜಿನ HOD ಚೇಂಬರ್ನಲ್ಲೇ ಸ್ವತಃ ಮಗಳಿಗೆ 4-5 ಬಾರಿ ಚಾಕುವಿನಿಂದ ಹಿಡಿದಿರುವಂತದ್ದು. ಅಂದ್ರೆ ಕಳೆದ ತಿಂಗಳಿನಲ್ಲಿ ಲಕ್ಷ್ಮೀ ದುರ್ಗಾ ಅವರಿಗೆ ಮದುವೆ ನಿಶ್ಚಯ ಆಗಿರುತ್ತೆ, ಮದುವೆಗೆ ಸಂಬಂಧ ಕೂಡ ಬಂದಿರುತ್ತೆ. ಗಂಡಿನ ಕಡೆಯವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಂತ ಲಕ್ಷ್ಮೀ ದುರ್ಗಾ ಅವರನ್ನ ಓಕೆ ಕೂಡ ಮಾಡಿರ್ತಾರೆ, ಅಂದ್ರೆ ಹೆಣ್ಣು ಕೂಡ ಒಪ್ಕೊಂಡಿರ್ತಾರೆ ಗಂಡಿನ ಮನೆಯವರು. ಈ ವೇಳೆ ಲಕ್ಷ್ಮೀ ದುರ್ಗಾ ಅವರ ತಂದೆ ನಾಗೇಂದ್ರ ಅವರು ಗಂಡಿನ ಕಡೆಯವ್ರಿಗೆ ಮಗಳನ್ನ ಓದಿಸ್ಲಿಕ್ಕೆ 40 ಲಕ್ಷ ಖರ್ಚನ್ನ ಮಾಡಿದೀವಿ, ನೀವು ಮಗಳ ಮದುವೆಯನ್ನ ಮಾಡ್ಕೊಬೇಕಂದ್ರೆ 40 ಲಕ್ಷ ಹಣವನ್ನ ಕೊಡಬೇಕು, ಜೊತೆಗೆ ನನ್ನ ಮಗಳು ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಿದ್ದಾಳೆ, ಹೀಗಾಗಿ ಆಕೆ ದುಡಿಯುವಂತಹ ಸಂಬಳ ಏನಿದೆ ಎಲ್ಲವೂ ಕೂಡ ನನಗೆ ಬರಬೇಕು ಅಂತ ಹೇಳಿ ಸ್ವತಃ ತಂದೆನೆ ಮದುವೆಯ ಸಂಬಂಧವನ್ನ ಮುರಿದು ಹಾಕುವ ರೀತಿಯಲ್ಲಿ ಮಾತನಾಡಿರ್ತಾನೆ. ಇದಾದಂತ ನಂತರದಲ್ಲಿ ಲಕ್ಷ್ಮೀ ದುರ್ಗಾ ಅವ್ರಿಗೂ ಅವರ ಕುಟುಂಬದವ್ರಿಗೂ ತಂದೆಗೂ ಕೂಡ ಜಗಳ ಆಗಿರುತ್ತೆ. ತಂದೆಯನ್ನ ಮನೆಯಿಂದ ಹೊರಗಡೆ ಇಟ್ಟಿರ್ತಾರೆ, ಇವರು ಪ್ರತ್ಯೇಕವಾಗಿ ವಾಸವನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಕಳೆದ 1 ತಿಂಗಳಿಂದಲೂ ಕೂಡ ಕುಟುಂಬದಲ್ಲಿ ಗಲಾಟೆ ಆಗ್ತಾನೆ ಇರುತ್ತೆ. ಏಕಾಏಕಿ ಮಗಳನ್ನ ನೋಡ್ಬೇಕು ಅಂತ ಬಂದಂತ ತಂದೆ ನಾಗೇಂದ್ರ ಏಕಾಏಕಿ ಮಗಳ ಮೇಲೆ ಮೃಗೀಯ ರೀತಿಯಾಗಿ ಎರಗಿ 4-5 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡ್ಲಿಕ್ಕೆ ಯತ್ನಿಸಿರುವಂತದ್ದು. ಅದೃಷ್ಟವಶಾತ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಲಕ್ಷ್ಮೀ ದುರ್ಗಾ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಆ ಕೊಲೆ ಯತ್ನ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ರಾಜನಗುಂಟೆ ಪೊಲೀಸರು ಆರೋಪಿ ತಂದೆ ನಾಗೇಂದ್ರ ಏನಿದ್ದಾನೆ ಆತನನ್ನ ಬಂಧಿಸಿ ಜೈಲಿಗೆ ಕಳಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವು.